ಸರ್, ಇನ್ನೊಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಮಸೀದಿಗಳು ಇರೋ ಜಾಗದಲ್ಲಿ ದೇವಸ್ಥಾನಗಳಿರುತ್ತೆ, ಇನ್ನೆಲ್ಲಾ ಮಸೀದಿಗಳು ಕೂಡ ಬಾಬ್ರಿ ಮಸೀದಿ ಅಂತ ಮಾಡ್ತೀವಿ ಅನ್ನೋ ಹೇಳಿಕೆ. ಸರ್ ನೋಡಿ, ಪ್ರಚೋದನಕಾರಿ ಹೇಳಿಕೆ ಸರ್. ಇವತ್ತು ಎಲ್ಲಾ ಧರ್ಮದವರು ನಾವು ಅನ್ಯೋನ್ಯವಾಗಿದ್ದೀವಿ ಸರ್. ಇವ್ರು ಚೆನ್ನಾಗೇ ಇರ್ತಾರೆ, ಅನಂತಕುಮಾರ್ ಹೆಗಡೆ, ಇವ್ರು ಬಿಜೆಪಿ ಎಂಪಿಗಳು, ಮಿನಿಸ್ಟರ್ಗಳು, MLAಗಳು, ಅವ್ರ ಮಕ್ಕಳನ್ನ ಫಾರಿನ್ಗಳಲ್ಲಿ ಓದಿಸಿ ಸೇಫ್ ಜಾಗದಲ್ಲಿ ಇಡ್ತಾರೆ. ಪಾಪ ಇವ್ರು ನಂಬ್ಕೊಂಡು ಎಲ್ಲಾದ್ರೂ ಬೀದಿಗಳಲ್ಲಿ ಹುಡುಗರು ಇವ್ರ ಹೇಳಿಕೆಗಳಿಂದ ಎಕ್ಸೈಟ್ ಆಗಿ ಗಲಾಟೆಗಳು ಮಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವ್ರು ಹೋಗ್ಬಿಟ್ಟು ಒಂದು ಧರಣಿ ಮಾಡಿ ಬರ್ತಾರೆ. ಆ ಕುಟುಂಬಕ್ಕೆ ಯಾರು ಸರ್ ಆಗ್ತಾರೆ? ನಿಮಗ್ ತಾಕತ್ತಿದ್ರೆ ಬಿಜೆಪಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಹೋರಾಟ ಮಾಡ್ಬೇಕು, ಫೈಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಿಮ್ ಮಕ್ಕಳನ್ನ ಫಸ್ಟ್ ಲೈನ್ ಅಲ್ಲಿ ನಿಲ್ಸಿ, ಇಲ್ಲ ನೀವು ನಿಂತ್ಕೊಳ್ಳಿ. ಪಾಪ ಬಡವ್ರ ಮಕ್ಕಳು, ಮಿಡಿಲ್ ಕ್ಲಾಸ್ ಮಕ್ಕಳು ನಿಮ್ಮ ಟೆಂಪ್ಟಿ ಹೇಳಿಕೆಗಳಿಂದ ಹಾಳಾಗ್ತಾ ಇದಾರ್ರಿ. ಅನಂತಕುಮಾರ್ ಹೆಗಡೆ ಅವರೇ, ನಾನ್ ಹೇಳೋದು ಇಷ್ಟೇ, ಅದಕ್ಕೆ ಕೋರ್ಟ್ ಇದೆ. ಇದು ಸೆನ್ಸಿಟಿವ್ ಮ್ಯಾಟ್ರು ಸರ್. ನಾಳೆ ಎಲ್ಲೋ ಒಂದು ಹಳ್ಳಿಗಳಲ್ಲಿ ಗಲಾಟೆಗಳಾಗಿ ಹುಡುಗರು ಹೊಡೆದಾಡ್ಕೊಂಡು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನಂತಕುಮಾರ್ ಹೆಗಡೆ ಬರ್ತಾರ? ಒಬ್ನಾದ್ರೂ ಯಾರಾದ್ರೂ ಒಬ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿದ್ದಾರೆ? ಇವರು ಕಲಹ ಸೃಷ್ಟಿಸ್ತಾ ಇದ್ದಾರೆ. ನಾನಂತೂ ನಮ್ಮ ಸರ್ಕಾರ ರಿಕ್ವೆಸ್ಟ್ ಮಾಡ್ತೀನಿ, ಇಂಥವ್ರನ್ನ ಇಷ್ಟೊತ್ತಿಗೆ FIR ಹಾಕಿ ಒಳಗಾಕ್ಬೇಕಾಗಿತ್ತು. ಇನ್ನು ಇವ್ರನ್ನ ಆಚೆ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ಬೇಜಾರು. ಮೋಸ್ಟ್ಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ತಗೊಳುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ FIR ಹಾಕಿ ಒಳಗಾಕ್ಬೇಕು ಯಾರಾದ್ರೇನು. ಈಗ ಈ ಹೇಳಿಕೆಗಳಿಂದ ಸಮಸ್ಯೆ ಆದ್ರೆ ಯಾರಿಗೆ ತೊಂದ್ರೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ರೆ? ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್. ಮತ್ತೆ ಹೇಳ್ತಿದ್ದೀನಿ, ಕಂಟ್ರೋಲ್ ಯುವರ್ ಟಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.